यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಬಿಜಾಪುರ ಮಹಾಜನತೆಗೆ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರವರ ಜಯಂತಿಯ ಶುಭಾಶಯಗಳನ್ನು ಕೋರುತ್ತೇನೆ. ನಾವು ನಮ್ಮ ಬಿಜೆಪಿ ಪಕ್ಷದಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಮತ್ತು ಯಡಿಯೂರಪ್ಪರವರಿಗೆ ಏನೂ ಮಾತಾಡಿದ್ರು ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದೆವು. ನಾವು ಹೋರಾಟ ಮಾಡಿದ್ ಹೇಳಿದಾಗ ಅವ್ರು ಲೋಫರ್ನ ಮಗ ಯಾರೋ ಬಿಜಾಪುರದಾಗ ಹೋರಾಟ ಮಾಡ್ತೀನಿ ಅಂದಾರ ಅಂತ ಹೇಳಿದ್ರು. ಈಗ ಡೆಮೋಕ್ರಸಿ ಒಳಗೆ ಹೋರಾಟ ಮಾಡೋ ಹಕ್ಕು ನಮಗೆ ಐತಿ. ಅವ್ರಿಗೆ ಹೆಂಗೆ ಯಡಿಯೂರಪ್ಪಗೆ ಬೈಯೋದು ಹಕ್ಕೈತಿ, ಬೈಲಾಕತ್ತಾರಲ್ಲ ಅವರು, ನಮಗೂ ಹೋರಾಟ ಮಾಡೋ ಹಕ್ಕದ. ಅವರು ಲೋಫರ್ನ ಮಗ ಅಂದಾರ, ಎಲ್ಲರಿಗಿಂತ ಲೋಫರ್ನ ಮಗ ಅವನೇ ಅದಾನ. ಮೊದಲ ಹರಾಮ್ಕರ್ ಲೋಫರ್ನ ಮಗ, ನಾಲ್ಕನ ಮಗ ಅವನೇ ಅದಾನ. ನನಗೆ ಯಾವ ಲೋಫರ್ ಅಂದಾನ ಅದೇ ಮಗ ಲೋಫರ್ ಅದಾನ. ಅವ ಈಗಾದ್ರೂ ಹೇಳ್ತೀನಿ ಅವನಿಗೆ ಬಿಜಾಪುರದಾಗ ಕೈ ಹಚ್ಚಿ ನೋಡ್ರಿ ಅದು ನೋಡ್ರಿ ಅಂತಾನೆ. ನಾಲ್ಕು ಗನ್ಮ್ಯಾನ್ ತಗೊಂಡು ಅಡ್ಡಾಡ್ತಾನೆ. ಅವನಲ್ಲಿ ದಮ್ಮಿದ್ರೆ ಓಪನ್ ಬರೋಲ್ಲ ಅವ ನನ್ನ ಜೋಡಿ. ನನಗೆ ಯಾರು ಕೈ ಹಚ್ತಾರೆ, ಗುಂಡಾಗಿರಿ ಮಾಡ್ತಾರೆ. ಗುಂಡಾಗಿರಿ ಯಾರು ಮಾಡ್ಯಾರ? ಡೆಮೋಕ್ರಸಿ ಒಳಗೆ ನಿಮ್ಗೆ ವಿರೋಧ ಮಾಡೋದು ನಮಗೂ ಆಗ್ತದೆ, ನಿನಗೂ ಆಗ್ತದೆ. ಡೆಮೋಕ್ರಸಿ ಒಳಗೆ ನಮ್ಮ ಪಕ್ಷದ ಲೀಡರ್ಗಳಿಗೆ ನೀವು ಬೈಬೇಡ, ಇಲ್ಲ ನಾವು ಹೋರಾಟ ಮಾಡೋದನ್ನ ಹೇಳಿನಿ. ಏನು ತಪ್ಪತ್ತದ ಹೇಳಿದ್ರೆ ಹೇಳ್ತಾನೆ, ನೀ ಹೋರಾಟ ಮಾಡಿದ್ರೆ ನನ್ನ ಕೈ ಹಚ್ಚಿ ನೋಡು, ನಾನು ಹೊಡಿತೀನಿ ಬಿಡ್ತೀನಿ ಅಂತ ಹೇಳಿನಿ. ನೀನೇ ಅಂಜಲಾಗತ್ತಿಲ್ಲ. ನೀ ಎರಡು ಧೈರ್ಯವಂತ ನನಗೆ ಗೊತ್ತೇ ಆಗಲ್ಲ. ಮ್ಯಾಗೆ ನಿನಗೆ 1988ನೇ ಇಸ್ವಿಯೊಳಗೆ ತೋರಿಸಿ ನಾ ಏನು ಅನಿಸಿದೆ ಅವಾಗ ತೋರಿಸಿ ನಿನಗೆ 1988ನೇ ಹಿಂಗೆ ನೆನಪು ಮಾಡ್ಕೋ. ನಾ ಏನು ತೋರಿಸಿ ನಿನಗೆ ಅನ್ನೋದು ಅವಾಗ. ಈಗ ಅಂದ್ರೆ ಬಿಡು, ಈಗಿನ ವಿಷಯನೇ ಬೇರೆ ಅದ. ಹೌದ್ರಿ, ಆತ್ಮೀಯರಿದ್ದು ಇಂಥ ಗುಣ ಮಾಡ್ತಾರತ್ತೆ. ಆತ್ಮೀಯ ಬಿಡ್ಲಾಕತ್ತದ ನಾವು. ಅವ ಎಲ್ಲ ಇಲೆಕ್ಷನ್ ಮಾಡ್ಕೋತಾನ, ಯೂಸ್ ಮಾಡ್ತಾನೆ, ಮಾಡ್ತಾನ. ಅವ್ನ ಇಲೆಕ್ಷನ್ದಾಗ ಅಳ್ತಿದ್ದ ಕೂತು. ಅವಾಗೆಲ್ಲ ನಾನೇ ಹೊತ್ಕೊಂಡು ಇಲೆಕ್ಷನ್ ಮಾಡೀನಿ. ಅವಾಗ ಹಮೀದ್ ಮುರ್ಷಿದ್ ನನ್ನ ಕಂಪ್ಲೇಂಟ್ ಮಾಡಿದ್ದ, ರಜಪೂತ್ ಮಕ್ಕಳು ರಜಪೂತ್ ಕೂಡಿ ನಮ್ಮ ಮಂದಿ ಹೊಡಿಲಾಕತ್ತಾರ, ಅದು ಬಡಿಲಾಕತ್ತಾರ, ಅಲ್ಲಿ ಬೂತ್ ಬಂದ್ ಮಾಡ್ಲಾಕತ್ತಾರ ಅಂತ ಹೇಳಿ ನಾವೆಲ್ಲ ಇಟ್ಟು ಗದ್ದಲ ಮಾಡಿ ದಾನ್ಲಿ ಮಾಡಿ ಎಲ್ಲ ಮಾಡಿದಾಗ ಆರಿಸಿ ಬಂದ. ಈಗ ಸೊಕ್ ಬಂದದ, ಆರಿಸಿ ಸೊಕ್ ಬಂದದ. ಈಗ ಎಲ್ಲರೂ ಬಿಡ್ಲಾಕತ್ತಾರ, ಒಬ್ರೊಬ್ರು ಬಿಡ್ಲಾಕತ್ತಾರ. ಅವ್ನು ತಲೆ ಕೆಟ್ಟದ. ಒಂದು ಒಬ್ಬ ಹೇಳ್ಯಾರಲ್ಲ ಅವರು. ಮತ್ತೆ ನಾವು ಸ್ಟೇಟ್ಮೆಂಟ್ ಕೊಟ್ಟವ್ ನಾನೇ ಇದೀನಿ, ಹೋರಾಟ ಮಾಡಿದ್ ಹೇಳ್ದವ ನಾನೇ ಇದೀನಿ. ಅವ್ರ ಹೆಸರು ತಗೊಂಡ್ರೆ ಮಾತು ಬೇರೆ ಯಾಕೆ, ನಾನೇ ಇದೀನಿ ಹೇಳ್ದವ. ಯಡಿಯೂರಪ್ಪಗೆ ಬೈದ್ರೆ, ವಿಜೇಂದ್ರಗೆ ಬೈದ್ರಪ್ಪ ಅಂದ್ರೆ ನಾ ಹೋರಾಟ ಮಾಡೋ ಅಂತ ನಾ ಹೇಳಿನಿ. ಈಗಾದ್ರೂ ಹೇಳ್ತೀನಿ, ಹೋರಾಟ ಮಾಡೇ ಮಾಡ್ತೀನಿ. ಅವ ಏನ್ರಿ ಕೈ ಹಚ್ಚಿ ನೋಡು, ಕೈ ಮುಟ್ಟಿ ನೋಡು, 4-6 ಗನ್ಮ್ಯಾನ್ ಇನ್ನೂ 10 ಗನ್ಮ್ಯಾನ್ ತಗೊಳ್ಳಿ, ಅವ ನಾ ಹೋರಾಟ ಮಾಡೇ ತೋರಿಸ್ತೀನಿ ಅವನಿಗೆ. ನಾ ಹೊಡಿತೀನಿ ಬಡಿತೀನಿ ನಾ ಅಂದೇ ಇಲ್ಲದ, ಅಟ್ಟಾಗ ಹಚ್ಚಿಲ್ಲ ಅದ. ನಾವ ಹೊಡಿತೀನಿ ಬಡಿತೀನಿ, ನಾನು ಹಚ್ಚಿ ಕಟ್ಟೋದು ಅವನಿಗೆ. ನಾ ಏನು ಹೇಳಿನಿ, ಹೋರಾಟ ಮಾಡ್ತೀನಿ ಅಂತ ಹೇಳಿನಿ. ಯಡಿಯೂರಪ್ಪಗೆ ಬೈದ್ರೆ, ವಿಜೇಂದ್ರ ನಮ್ಮ ರಾಜ್ಯಾಧ್ಯಕ್ಷ ಬೈದ್ರೆ ಹೋರಾಟ ಮಾಡ್ತೀನಿ ಅಂತ ನಾ ಹೇಳಿನಿ. ಮತ್ತೆ ನಾ ಮಾಡಬೇಕಲ್ಲ. ಒಂದು ಬಿಜೆಪಿ ಕಾರ್ಯಕರ್ತ ಅದೀನಿ, ಬಿಜೆಪಿ ಮುಖಂಡ ಅದೀನಿ, ಬಿಜೆಪಿಯಿಂದ ನಗರಸಭಾ ಅಧ್ಯಕ್ಷ ಆಗೀನಿ. ಅವನು ಆಗೇನಲ್ಲ, ಬಿಜೆಪಿ ಸೆಂಟ್ರಲ್ ಮಿನಿಸ್ಟರ್ ಆದ, ಬಿಜೆಪಿಯಿಂದ 2 ಸಲ MLA ಆದ. ಮತ್ತೆ ಅವನಿಗೆ ಅಷ್ಟು ಬುದ್ಧಿ ಇಲ್ಲ ಬಿಜೆಪಿ ಲೀಡರ್ಗಳಿಗೆ ಬೈಯೋದು. ಯಡಿಯೂರಪ್ಪ ನಿಂದೆ ಕಾಲು ಬಿದ್ದು ಪಕ್ಷದಾಗ ಬಂದ. ನಾನೇ ಹೋಗಿ ಯಡಿಯೂರಪ್ಪ ಭೇಟಿಯಾಗಿ ನಿರಾಣಿಯವ್ರ ಮನೆಯಾಗ ಇವ್ನಿಗೆ ಪಕ್ಷದಾಗ ತಗೋರಪ್ಪ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡೆ. 20-25 ಮಂದಿ ಹೋಗಿ ಮನವಿ ಕೊಟ್ಟು ರಿಕ್ವೆಸ್ಟ್ ಮಾಡ್ಕೊಂತೀನಿ. ಪಕ್ಷದಾಗ ತಗೊಳಕ್ ನಂದು ಕೈ ಮಾಡೋದು ಅವ್ರಿಗೆ ತಗೊಳಕ್ಕೆ. ಮತ್ತೆ ಅದೇ ಪಕ್ಷಕ್ಕೆ ಬೈತಾನೆ, ಅದೇ ಪಕ್ಷದಿಂದ ಬೆಳೆದಾನ, ಅದೇ ಪಕ್ಷಕ್ಕೆ ಬೈತಾನೆ. ಮತ್ತೆ ಅದೇ ನಾವೆಲ್ಲ ಸಪೋರ್ಟ್ ಮಾಡಿ ಬಿಜೆಪಿ ಅದ ಮಾಡಿವು. ಈಗ ಅವ JCB ಮಾಡ್ತಾನ, JCB ಮುರ್ಬೇಕು ಆ ಕಡೆ, ಮತ್ತೆ ಬಿಜೆಪಿನ ತಗೊಂಡ್ಬರ್ತೀವಿ. ಅವ ಈಗ ಮುಂದೆ ಅವರ ವಿರುದ್ಧ ನೀವು ಎಲೆಕ್ಷನ್ ನೋಡೋಣ. ಪಕ್ಷ ಟಿಕೆಟ್ ಕೊಡ್ತಾರೆ ನಿಂದಿರ್ತೀನಿ, ಬಿಜೆಪಿಯಿಂದ ಪಕ್ಷ ಟಿಕೆಟ್ ಕೊಡ್ತಾ ಬಂದ್ರೆ ನಿಂದಿರ್ತೀನಿ. ಅದ್ರಾಗ ಏನಂದ್ರೆ ಒಂದು ಸಾಮಾನ್ಯ ಕಾರ್ಯಕರ್ತ ಅವರೆಲ್ಲ ಗುರುತಿಸ್ಲಾಗ್ತಾರೆ. ನಮ್ಮ ಪ್ರಧಾನ ಮಂತ್ರಿ ಅವರು ಸಾಮಾನ್ಯ ಕಾರ್ಯಕರ್ತ ಟಿಕೆಟ್ ಕೊಟ್ಟು ಆರಿಸ್ಕೊಂಡು ಬರ್ಲಾತ್ತಾರ. ನನಗೆ ಕೊಡಬಾರ್ದು. ನಾನು 20 ವರ್ಷ ಬಿಜೆಪಿ ಪಕ್ಷದಾಗ ದುಡ್ದಿನಿ. ನಾನು ಕೊಟ್ಟರೆ ನಿಂದಿರ್ತೀನಿ. ಅದಕ್ಕೇನದ ಆಕಾಂಕ್ಷೆ ಅಂತಿಲ್ಲ. ಅವರು ಪಕ್ಷದಾಗ ಗುರುತ ಮಾಡ್ತಾರೆ. ಯಾರು ಪಕ್ಷಕ್ಕೆ ದ್ರೋಹ ಮಾಡ್ಯಾರ ಅವ್ರಿಗೆಲ್ಲ ಒಂದು ಹೊರ ಹಾಕ್ಯಾರ. ಈಗ ಪಕ್ಷದಾಗ ಯಾರೋ ಒಬ್ರು ರೀತಿ ಎಲ್ಲಾರು ಕೂಡಿ ಒಂದ್ ಮನಸ್ಸೇ ಮಾಡ್ತೀವಿ. ಯಾರಿಗೆ ಕೊಟ್ಟರು ಬಿಜೆಪಿನೇ ಮಾಡೋದು. ಈಗ ಮತ್ತೆ ಯಡಿಯೂರಪ್ಪರಿಗೆ ವಿಜೇಂದ್ರ ನಮ್ಮ ರಾಜ್ಯಾಧ್ಯಕ್ಷರಿಗೆ ಏನ್ರ ಬೈದಪ್ಪ ಅಂದ್ರೆ ನಾವು ಪಕ್ಷದವ್ರು ಎಲ್ಲರೂ ಹೋರಾಟ ಮಾಡವ್ರಿ, ಅವನ ವಿರುದ್ಧ ಹೋರಾಟ ಮಾಡವ್ರಿ. ಅವ ಏನ ಲೋಫರ್ ಮಗ ಅನ್ನಲ್ಲ, ಅವನೇ ಲೋಫರ್ ಮಗ. ಅವನಿಗೆ ಬಾಯಾಗ ಬೂಟಿಟ್ಟು ಹೊಡಿದಿನ ಅಂತ ಹೇಳ್ಯಾರ ಬಿಜಾಪುರದಾಗ. ಅಂದ್ರೂ ನಾಚಿಕ್ ಬಿಟ್ಟ, ನಾವ ನಾಚಿಕ್ ಬಿಟ್ಟು ಇಂಥದ್ದು ಮಾಡ್ಲಕತ್ತಾನ. ಮತ್ತೇನ್ ಹೇಳ್ಬೇಕು ಅವನಿಗೆ? ಅದೇ ನಾನು ಈ ಲೋಫರ್ ಮಗ ಹೇಳ ನಾನು ಬಿಡುದಿಲ್ಲ. ಈ ಲೋಫರ್ ಮಗ ಹೇಳಿದಕ್ಕೆ ನಾನು ಮುಂದೆ ಹೋಗಿ ಯಡಿಯೂರಪ್ಪಗೆ, ವಿಜೇಂದ್ರಗೆ, ನಮ್ಮ ರಾಜ್ಯಾಧ್ಯಕ್ಷರಿಗೆ, ನಮ್ಮ ಬಿಜೆಪಿ ಪಾರ್ಟಿ ಮುಖಂಡರಿಗೆ ಏನಾದ್ರು ಬರೀದಪ್ಪ ಅಂದ್ರೆ ನಾ ಹೋರಾಟ ಮಾಡವನೇ.
ಸರ್ ಅವರು ಪದೇ ಪದೇ ಯಡಿಯೂರಪ್ಪರ ಮೇಲೆ ಭ್ರಷ್ಟಾಚಾರ ಆರೋಪ ಮಾಡ್ತಿದ್ದಾರೆ. ಏನ್ ಭ್ರಷ್ಟಾಚಾರ ಮಾಡಿದ್ದೇನು ಪ್ರೂಫ್ ಆಗ್ಯದ? ಇವ ಮಾಡ್ತಾನೆ, ಇವ ಎಲ್ಲರ ಮ್ಯಾಗ ಮಾಡ್ತಾನೆ. ಒಂದ್ ಕಾರ್ಪೊರೇಷನ್ ಮೆಂಬರ್ ಹಿಡಿದು, ಒಂದ್ ಗ್ರಾಮ ಪಂಚಾಯತಿ ಮೆಂಬರ್ ಹಿಡಿದು ಇವ ಆರೋಪ ಮಾಡ್ತಾನೆ. ಇವ್ನ ಋಣಾನೇ ಬಿದ್ದದು ಮಾತಾಡೋದು, ಎಲ್ಲರ ಮ್ಯಾಗ ಆರೋಪ ಮಾಡೋದು ಋಣಾನೇ ಬಿದ್ದದು ಇವನಿಗೆ. ಸರ್ ಇನ್ನೊಂದು, ಇಲ್ಲಿ ಬಿಜೆಪಿ ಕಾರ್ಪೊರೇಟರ್ ಯಾರು ಬಂದಾರೆ, ಬಿಜೆಪಿ ಯಾರು ಬಂದಾರೆ, ಶಾಸಕ BRP ಯಾರು ಬಂದಾರೆ? ಅದೇ ಹೇಳ್ಯಾರಲ್ಲ, ನಮ್ಮ ಜಿಲ್ಲಾಧ್ಯಕ್ಷರು ಹೇಳ್ಯಾರಲ್ಲ, ವಾರ್ನಿಂಗ್ ಮಾಡ್ಯಾರಲ್ಲ, ಅವ್ನ ಜೊತೆ ಕೂಡಿದ್ರೆ ಅಂದ್ರೆ ನಾನು ನೋಟಿಸ್ ಕೊಟ್ಟು ಅವ್ರಿಗೆಲ್ಲ ಪಾರ್ಟಿಯಿಂದ ನೋಟಿಸ್ ಕೊಡ್ತೀನಿ, ಆಕ್ಷನ್ ತಗೋತೀನಿ ಅಂತ ಹೇಳ್ಯಾರ ಜಿಲ್ಲಾಧ್ಯಕ್ಷರು. ಆ ಮಾತಿಗೆ ನಾ ಸ್ವಾಗತ ಮಾಡ್ತೀನಿ, ಜಿಲ್ಲಾಧ್ಯಕ್ಷರ ಮಾತಿಗೆ. ಬಿಜೆಪಿ ಪಕ್ಷದಿಂದ ಯಾರು ಬಂದಿದ್ದಾರೆ? ಹೌದು, ಬಿಜೆಪಿ ಪಕ್ಷದಿಂದ ಆರಿಸಿ ಬಂದಿದ್ದಾರೆ. ಶಾಸಕರಿಂದ ಯಾರು ಬಂದಿರೋ? ಅದೇ ಯಡಿಯೂರಪ್ಪಗೆ ವಿಜೇಂದ್ರ ಬೈದು ಹಲ್ ಕಿಸಿದವ್ರು, ಬಾಜು ಇತ್ತು, ಹಲ್ ಕಿಸಿ ಬೇಡ ಅಂತ ಹೇಳಿ ನಮ್ಮ ಜಿಲ್ಲಾಧ್ಯಕ್ಷರು ವಾರ್ನಿಂಗ್ ಮಾಡ್ಯಾರ. ಇನ್ನೊಮ್ಮೆ ಯಡಿಯೂರಪ್ಪಗೆ ಏನ್ರಿ ಅಂದಾಗ ಇವ್ರು ಬಾಜು ಇದ್ರಪ್ಪ ಅಂದ್ರೆ ಅವ್ರನ್ನ ಆಕ್ಷನ್ ತಗೋತಾರೆ. ಶಾಸಕರ ಮೇಲೆ ನಮ್ಮ ವಿಜೇಂದ್ರ ಯಾರು ಆಕ್ಷನ್ ತಗೊಳ್ಳಿಲ್ಲ? ಅವರು ಶಾಸಕರು ಹೊರಗೆ ಹಾಕ್ಯಾರಲ್ಲ, ಅವ ಬಿಜೆಪಿಗೆ ಸಂಬಂಧ ಏನಿದೆ? ಲೀಗಲ್ ಆಕ್ಷನ್ ತಗೋಬೇಕಲ್ಲ. ಅವ್ನಿಗೆ ಋಣಾನಿ ಬಿದ್ದದ, ಹೊಯ್ಕೊಳ್ಳೋ ಋಣ ಬಿದ್ದದ, ಅಜ್ಜೆ ಹೊಯ್ಕೋತ ಹೋಗವ. ಅವ್ನು 2028 ಮಾಜಿ ಆಗೋದು ಹಚ್ಚಿ ಅವ JCB ಪಾರ್ಟಿಯಿಂದ ನಿಂತ್ರು ಅವನಿಗೆ ಬೀಳಿಸ್ತೀವಿ. ಅವ ಬಿಜೆಪಿಗೆ ತಗೊಳ್ಳೋ ಮಾತೇ ಇಲ್ಲ ಅವನಿಗೆ. ಈಗ ಮತ್ತೆ ಅವರಿಗೆ ಬಿಜೆಪಿ ಟಿಕೆಟ್ ಸಿಕ್ಕಂದ್ರೆ ಬಿಜೆಪಿ ತಗೊಳ್ಳೋದೇ ಇಲ್ಲ ಅವ್ನಿಗೆ, ಯಾರು ತಗೊಳ್ಳೋದೇ ಇಲ್ಲ. ಅವ್ನು ಬಿಜೆಪಿ ಒಳಗೆ JCB ಪಾರ್ಟಿ ಮಾಡ್ದಂತೆ ಮಾಡ್ಲಿ, ಅವ್ನು ತಮ್ಮಿದ್ರ ಪಾರ್ಟಿ ಮಾಡ್ಲಿ. ಮತ್ತೆ ಒಳ್ಳೆ ಅದೇ ಕೈಕಾಲು ಬಿದ್ದು ನಾವೆಲ್ಲ ಮಾಡಿಸ್ದೇವಲ್ಲ ಹೋಗಿ, ಮತ್ತೆ ಯಡಿಯೂರಪ್ಪಗೆ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಅವನು ಯಡಿಯೂರಪ್ಪರ ಕಾಲು ಬಿದ್ದ ಪಾರ್ಟಿ ಒಳಗೆ ತಗೊಂಡ್ರು ನನಗಂತ ಹೇಳಿ. ಅವಾಗ ತಗೊಂಡ್ರು. ಈಗ ಒಂದ್ಸಲ ಮೋಸ ಮಾಡ್ಬೋದು ಮನುಷ್ಯ, 2 ಸಲ ಮಾಡ್ಬೋದು, 3 ಸಲ ಯಾರು ಮೋಸ ಹೋಗೋದಿಲ್ಲ. ಏನ್ ಹಿಂದುತ್ವ ಮಾಡ್ತಾನೆ? ಬರೀ ಮೈಕಿನಾಗ ಹಿಂದುತ್ವ ಮಾಡ್ತಾನೆ. ಏನ್ ಹಿಂದುತ್ವ ಮಾಡ್ತಾನೆ? ಬರೀ ಮೈಕಿನಾಗೆ ಹಿಂದುತ್ವ. ಒಂದು ಏನಿಲ್ಲ, ನಾವು ಮುಂದೆ ಹೋರಾಟ ಮಾಡವ್ರಿ. ಯಡಿಯೂರಪ್ಪಗೆ ಏನಾದ್ರು ಬೈದ್ರೆ, ವಿಜೇಂದ್ರಗೆ ಏನಾದ್ರು ಬೈದ್ರೆ, ನಮ್ಮ ಪಕ್ಷ ಮುಖಂಡರು ಬೈದ್ರೆ ನಾವು ಹೋರಾಟ ಮಾಡೋದು ಗಚ್ಚಿ ಹೋರಾಟ ಮಾಡವನೇನ. ಅವ ಗುಂಡಾ ಅನ್ನ ನಮಗೆ, ನಾವು ಗುಂಡಾ ಏನಿಲ್ಲ. ಅವನಿಗೆ ಅಂಜಿಕೆ ಅದ, ಅದಕ್ಕೆ 4 ಗನ್ಮ್ಯಾನ್ ತಗೊಂಡಿರ್ತಾನೆ. ಅವ ಒಳ್ಳೆ ಇದ್ದಪ್ಪ ಗನ್ಮ್ಯಾನ್ ಆಗ್ಬೇಕು ಅವನಿಗೆ, ಒಳ್ಳೆ ಮನುಷ್ಯ ಗನ್ಮ್ಯಾನ್ ಆಗ್ಬೇಕು ಅವನಿಗೆ. ಗನ್ಮ್ಯಾನ್ ತಗೊಂಡು ಅಡ್ಡಾಡ್ತಾನೆ, ನಾವು ಕೈ ಹಚ್ಚಿ ನೋಡ್ಲಿ ಅಂತಾನೆ. ಇನ್ನ 10 ಮಂದಿ ಗನ್ಮ್ಯಾನ್ ತಗೋಪ್ಪ, ನಿನಗೆ ಬೇಡ ಅಂತಾರ. ಆದ್ರೆ ನೀ ಯಡಿಯೂರಪ್ಪ ಅವ್ರಿಗೆ, ನಮ್ಮ ರಾಜ್ಯ ಅಧ್ಯಕ್ಷರಿಗೆ ಏನಾದ್ರು ಬೈದ್ ಅಂದ್ರೆ ನಾ ಬಿಡುದಿಲ್ಲ ನಿನಗೆ, ನಾ ಹೋರಾಟ ಮಾಡವನೇ. ಇಲ್ಲ ಏನಿಲ್ಲ, ಅದು ಯಾವಾಗ 2000 ನಿಮ್ಗೆ ಟಿಕೆಟ್ ಕೊಟ್ರೆ ನಿಂದಿರ್ತೀನಿ, ಡೆಫಿನೆಟ್ ನಿಂದಿರ್ತೀನಿ. ಪಕ್ಷ ಗುರುತಿಸಿ ಟಿಕೆಟ್ ಕೊಟ್ರೆ ನಾನು ನಿಂದಿರ್ತೀನಿ. ನಾವು ಛತ್ರಿಯರಿದೀವಿ, ನಮ್ಮ ಬ್ಲಡ್ನಾಗೆ ನಾವೆಲ್ಲ ವಾರಿಯರ್ಸ್. ಇವ ಎಲ್ಲ ಧಮಕಿ ಹಾಕ್ತಿರ್ಬೇಕು ನನಗೆ, ಏನ್ರಿ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ, ನನ್ನ ಕೈ ಹಚ್ಚಿ ನೋಡು ಹಂಗ್ ಮಾಡ್ತೀನಿ, ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ ನನಗೆ. ಬರೀ ಮಾತಾಡೋದು ಮಾಹಿತಿ ಅಟ್ಟೆ ನಾ ಮಾಡಿ ತೋರ್ಸಂಗಿದ್ದೀನಿ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।